ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸರ್ಕಾರಿ ಸಭೆ ಕಾರ್ಯಕ್ರಮಗಳಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ ಪೂರೈಸುವ ಸಲುವಾಗಿ ಆರೋಗ್ಯ ಇಲಾಖೆ ಸಲಹಾ ಸೂಚಿಯನ್ನ ಪ್ರಕಟಿಸಿದ್ದು, ಸಿರಿಧಾನ್ಯ ಆಧಾರಿತ ಆಹಾರ, ಹಣ್ಣು ಹಾಗೂ ತರಕಾರಿ ಸಲಾಡ್ ಅನ್ನ ಪೂರೈಸಬೇಕು. ಸಂಸ್ಕರಿತ ಆಹಾರ, ಕರಿದ ಪದಾರ್ಥಗಳನ್ನ ನೀಡಬಾರದು ಅಂತ ಹೇಳಿದೆ. ಸಭೆ ಸಮಾರಂಭಗಳ ಜೊತೆಗೆ ಸರ್ಕಾರಿ ಕಚೇರಿಯಲ್ಲಿರುವಂತಹ ಕ್ಯಾಂಟೀನ್, ಖಾನಾವಳಿಗಳಿಗೂ ಕೂಡ ಮಾರ್ಗಸೂಚಿಯನ್ನ ನೀಡಲಾಗಿದೆ. ಜನರ ಆರೋಗ್ಯದ ದೃಷ್ಟಿಯಿಂದ ಈ ನಿಯಮಗಳನ್ನ ಜಾರಿಗೊಳಿಸಲಾಗಿದ್ದು, ಇಲಾಖೆಗಳ ಮುಖ್ಯಸ್ಥರು ಇದನ್ನ ಕಟ್ಟುನಿಟ್ಟಾಗಿ ಅನುಸರಿಸೋಕೆ ಸೂಚಿಸಬೇಕು. ಏನು ಆರೋಗ್ಯ ಸೌಧದಲ್ಲಿ ಈಗ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಈಗ ಇದು ಕಡ್ಡಾಯ ಜಾರಿಗೆ ಈಗಾಗಲೇ ಅನುಮೋದನೆಯನ್ನ ನೀಡಲಾಗಿದೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಳ ಸಭಾಂಗಣದಲ್ಲಿ ನಡೆಯಲಿರುವಂತಹ ಸಭೆಗಳು ಹಾಗೂ ವಿರಾಮದ ವೇಳೆ ನೀಡುವ ಆಹಾರದಲ್ಲಿ ಸಿರಿಧಾನ್ಯವುಳ್ಳ ಲಘು ಆಹಾರ ನೀಡಬೇಕು. ಕಡಿಮೆ ಎಣ್ಣೆ, ಅಡುಗೆ ಸಕ್ಕರೆ ಮತ್ತು ಹೆಚ್ಚು ನಾರುಳ್ಳಂತಹ ಹಾಗೂ ಅಜಿನೋಮೋಟೊ ಬಳಸದಂತಹ ಲಘು ಆಹಾರವನ್ನ ಒದಗಿಸಬೇಕು. ಕತ್ತರಿಸಿದಂತಹ ತಾಜಾ ಹಣ್ಣು ಹಾಗೂ ತರಕಾರಿಯಿಂದ ಸಿದ್ಧಪಡಿಸಿದಂತಹ ಸಲಾಡ್ ಅಥವಾ ಮೊಳಕೆ ಕಟ್ಟಿದಂತಹ ಕಾಳುಗಳನ್ನ ನೀಡಬೇಕು. ಬೇಯಿಸಿದಂತಹ ಹುರುಳಿಕಾಳು, ಬಟಾಣಿ, ಮೆಕ್ಕೆಜೋಳ ವಿತರಣೆ, ಉಪ್ಪು ರಹಿತ ಹುರಿದಂತಹ ಬೀಜ ಧಾನ್ಯಗಳಾದಂತಹ ಬಾದಾಮ್, ಅಕ್ರೋಟ್, ನೆಲಗಡಲೆ, ಕುಂಬಳಕಾಯಿ, ಸೂರ್ಯಕಾಂತಿ, ಕುಸುಬೆ, ಅಗಸೆ ಮುಂತಾದ ಹುರಿದ ಬೀಜಗಳನ್ನ ನೀಡಬಹುದು. ಕಡಿಮೆ ಕೊಬ್ಬಿನಾಂಶ ಹಾಗೂ ಕಡಿಮೆ ಸಕ್ಕರೆ ಉಳ್ಳಂತಹ ಲಘು ಪಾನೀಯಗಳು, ಹಸಿರು ಚಹಾ, ಮಜ್ಜಿಗೆಯನ್ನ ನೀಡಬಹುದು ಅಂತ ಹೇಳಲಾಗಿದೆ. ಇನ್ನು ಸಿರಿಧಾನ್ಯ ಪದಾರ್ಥಗಳನ್ನ ಸೇರಿಸುವುದು ಕಡ್ಡಾಯವಾಗಿದೆ. ಮಾಂಸಾಹಾರ ನೀಡೋದಾದ್ರೆ ಚೆನ್ನಾಗಿ ಬೇಯಿಸಿದಂತಹ ಮಾಂಸ ಬಳಕೆ. ಅಕ್ಕಿ ಪದಾರ್ಥಗಳಲ್ಲಿ ಬಿಳಿ ಅಕ್ಕಿಯ ಬದಲು ಬ್ರೌನ್ ರೈಸ್ ಬಳಕೆ. ತರಕಾರಿ ಸಲಾಡ್, ಮೊಳಕೆ ಕಟ್ಟಿದಂತಹ ಕಾಳು, ಕತ್ತರಿಸಿದಂತಹ ಹಣ್ಣು ಅಥವಾ ಕಡಿಮೆ ಸಕ್ಕರೆಯುಳ್ಳಂತಹ ಹಣ್ಣಿನ ರಸವನ್ನ ನೀಡಬೇಕು. ಸ್ಥಳೀಯವಾಗಿ ಸಂಸ್ಕರಿಸಿದಂತಹ ಅಥವಾ ಕುದಿಸಿದ ನೀರನ್ನ ಗಾಜಿನ ಬಾಟಲ್ನಲ್ಲಿ ನೀಡಬೇಕು ಅಂತ ಹೇಳಲಾಗಿದೆ.